ಮಹಿಳೆಯೊಂದಿಗೆ ಖಾಸಗಿ ಕ್ಷಣವನ್ನ ರೆಕಾರ್ಡ್ ಮಾಡಿಕೊಂಡ ನಟ. ಬ್ಲಾಕ್ ಮೇಲ್ ಮಾಡಿ ಹಣ ಪಡಿತಿದ್ದ ಕಿರುತೆರೆ ನಟ ಕೊನೆಗೂ ಅರೆಸ್ಟ್. ತನ್ನನ್ನ ತಾನು ಪ್ರೊಫೆಸರ್, ಲೇಖಕ, ಸಂಶೋಧಕ, ವಕೀಲ ಎಂದು ಬಿಲ್ಡಪ್ ಕೊಟ್ಟು ಮಹಿಳೆಯರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರೊಂದಿಗೆ ಲೈಂಗಿಕ ಸಂಪರ್ಕ ಬೆಳೆಸಿ ಖಾಸಗಿ ಕ್ಷಣದ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪದಡಿ ಕಿರುತೆರೆ ನಟ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಹನಿಯೂರು ಚಂದ್ರೇಗೌಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೌದು, 2021ರಲ್ಲಿ ಮೇಕಪ್ ಆರ್ಟಿಸ್ಟ್ಗೆ ಚಂದ್ರೇಗೌಡ ಪರಿಚಯವಾಗಿದ್ದು ಸಿನಿಮಾ ರಂಗದಲ್ಲಿ ಕೆಲಸ ಕೊಡಿಸುವುದಾಗಿ ಭರವಸೆಯನ್ನ ನೀಡಿ ಹತ್ತಿರವಾಗಿದ್ದ. ಬಳಿಕ ಆಕೆಯ ಮನೆಗೆ ಆಗಾಗ ತೆರಳಿ ಖಾಸಗಿ ಕ್ಷಣಗಳನ್ನ ಕಳೆದು ಅದನ್ನ ವಿಡಿಯೋ ಹಾಗೂ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಂತರ ಆಕೆಯಿಂದ ಸುಮಾರು 5 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದು ಸಂತ್ರಸ್ತ ಮಹಿಳೆ ರಾಜರಾಜೇಶ್ವರಿ ನಗರ ಠಾಣೆಗೆ ದೂರನ್ನ ನೀಡಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಹನಿಯೂರು ಚಂದ್ರೇಗೌಡರನ್ನ ಬಂಧಿಸಲಾಗಿದೆ. ಅಲ್ಲದೆ ಚಂದ್ರೇಗೌಡನ ಮೊಬೈಲ್ನಲ್ಲಿ ಹಲವು ಮಹಿಳೆಯರೊಂದಿಗೆ ಫೋಟೋ ವಿಡಿಯೋಗಳು ಪೊಲೀಸರಿಗೆ ಸಿಕ್ಕಿವೆ. ಹಾಗಾಗಿ ಇವರು ನನಗೆ ಇಷ್ಟು ವರ್ಷಗಳ ಕಾಲ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರ್ತಾರೆ. ಮತ್ತೆ ಒಂದು ID ಕಾರ್ಡ್ ಅನ್ನ ಕೂಡ ಇಟ್ಕೊಂಡು ಪೊಲೀಸ್ ಅಧಿಕಾರಿ ಅಂತ ಹೇಳಿ ಡೋರ್ಗಳಲ್ಲಿ ಯೂಸ್ ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿರುತ್ತೆ ಅಂತ ಹೇಳಿ ದೂರು ಕೊಟ್ಟ ಮೇರೆಗೆ ನಾವು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮೊಕದ್ದಮೆ ದಾಖಲು ಮಾಡಿ ಏನಿ ಕೇಸಿನ ಆರೋಪಿ ಹನಿಯೂರು ಚಂದ್ರೇಗೌಡ ಅಂತ ಹೇಳಿದರೆ ಅವ್ರನ್ನ ನಾವು ದಸ್ತಗಿರಿ ಮಾಡಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಮಹಿಳೆಯ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಸಾರಾಂಶ ಅಂದರೆ ಆ ಮಹಿಳೆ ಸುಮಾರು ಒಂದು 43 ವರ್ಷ ವಯಸ್ಸಾಗಿದ್ದು ಆಕೆ ಮದುವೆಯಾಗಿ 7 ವರ್ಷಗಳ ಹಿಂದೆ ತನ್ನ ಗಂಡನಿಂದ ಬೇರ್ಪಟ್ಟಿರ್ತಾರೆ ಮತ್ತು ಕಳೆದ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯ ಪರಿಚಯ ಆಗಿರುತ್ತೆ. ಇವರು ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆತ ಕೂಡ ಸಾಕಷ್ಟು ಸೀರಿಯಲ್ಗಳನ್ನು ನಡೆಸಿದ್ದೀನಿ ಮತ್ತು ನಾನು ಲೆಕ್ಚರರ್ ಆಗಿ ಅಂತ ಹೇಳ್ಕೊಂಡು ಈ ಮಹಿಳೆಯ ಪರಿಚಯ ಮಾಡ್ಕೊತಾರೆ. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ ಮತ್ತು ಆಗಾಗ ಈ ಮಹಿಳೆಯ ಮನೆಗೆ ಬಂದು ಹೋಗಿ ಮಾಡಿ ಅವ್ರ ಜೊತೆ ಒಂದು ಸಂಬಂಧನ ಎತ್ಕೊಂಡಿರ್ತಾರೆ ಅಂತ ಹೇಳಿ ದೂರನ್ನು ಕೊಟ್ಟಿರ್ತಾರೆ. ಮುಂದುವರೆದು ಈ ಥರ ಬಂದು ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಹಣ ಮತ್ತು ವಸ್ತುಗಳನ್ನು ಕೂಡ ನಮ್ಮ ಮನೆಗೆ ತೊಗೊಂಡೋಗಿದ್ದಾರೆ. ಅವ್ರ ತಾಯಿನ ಕೂಡ ನಾನು ಸಾಕಷ್ಟು ವರ್ಷಗಳಿಂದ ಸಾಕಿದ್ದೀನಿ. ಮತ್ತು ಕಳೆದ ವರ್ಷ ಅವರು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ CWC ಮೆಂಬರ್ ಕೂಡ ಆಗಿ ಏನೇನು ಹೇಳ್ಕೊಂಡಿರ್ತಾರೆ ಅಂತೆಲ್ಲ ಹೇಳಿ ನಮಗೆ ಅವರ ಕಂಪ್ಲೇಂಟ್ ಅಲ್ಲಿ ಬರೆದು. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಹನಿಯೂರು ಚಂದ್ರೇಗೌಡ ಚುನಾವಣೆಯ ವೇಳೆ ಹಣಬಲ, ತೋಳ್ಬಲಕ್ಕೆ ವಿರುದ್ಧವಾಗಿ ವಿದ್ಯಾಬಲಕ್ಕೆ ಮತ ನೀಡಿ ಎಂದು ಪ್ರಚಾರ ಮಾಡಿದ್ದ. ಅಲ್ಲದೆ ತನ್ನನ್ನ ತಾನು ನಿಮ್ಮ ನಾಯಿ ಎಂದು ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಪೋಸ್ಟ್ ಅನ್ನ ಹಂಚಿಕೊಂಡು ಪ್ರಚಾರ ಮಾಡಿದ್ದ. ಇದೀಗ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪದಲ್ಲಿ ಸಿಲುಕಾಕೊಂಡಿದ್ದಾನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.